ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ನಮಸ್ಕಾರ. ಗಾಯತ್ರಿ ಹಾಸನ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದುಬಿಟ್ಟು ನಾನು ಕೆಂಪು ಜೋಳದ ರೊಟ್ಟಿ ಮಾಡಿದ್ದೀನಿ. ಕೆಂಪು ಜೋಳದ ರೊಟ್ಟಿ ತುಂಬ ಟೇಸ್ಟಾಗಿತ್ತು. ಅದ್ರ ಜೊತೆಗೆ ನಾನು ಬೀಟ್ರೋಟ್ ಇತ್ತು ಅಂತ ನಾನು ಬೀಟ್ರೋಟ್ ಪಲ್ಯ ಮಾಡಿದ್ದೆ. ಯಾವುದೇ ಪಲ್ಯ ಆದ್ರೂ ನಡೆಯುತ್ತೆ, ಚಟ್ನಿ ಆದ್ರೂ ನಡೆಯುತ್ತೆ. ನಾನು ಬೀಟ್ರೋಟ್ ಇತ್ತಲ್ಲ ಅಂತ ಬೀಟ್ರೋಟ್ ಪಲ್ಯ ಮಾಡಿದ್ದೆ. ಹಾಗೆಯೇ ಸೊಪ್ಪು ಹೆಸ್ರು ಕಾಳು ಹಾಕ್ಬಿಟ್ಟು ಪಲ್ಯ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಅದು ಹೇಗೆ ಬರುತ್ತೆ ಅಂತ ನೋಡಬೇಕು ಅಂದರೆ ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವಾಗ ಜೋಳದ ರೊಟ್ಟಿ ಮಾಡಲಿಕ್ಕೆ ನಾನು 3 ಬಟ್ಲು ಜೋಳದ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನಾವು ನಮ್ಮನೆಯಲ್ಲೇ ಬೆಳಿತೀವಿ ಜೋಳನ, ಆದರೂ ನಾವು ರೊಟ್ಟಿ ಮಾಡಲ್ಲ. ಕೆಂಪು ಜೋಳದ ರೊಟ್ಟಿ ನಮ್ಮ ತಂಗಿ ಕೊಟ್ಟು ಕಳಿಸಿದ್ಲು ಜೋಳದ ಹಿಟ್ಟು. ನಾನು ಮಾಡ್ತಾಯಿದ್ದೀನಿ ಇವಾಗ. ರುಚಿ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಆದರೆ ಜಾಸ್ತಿ ಮಾಡ್ಕೊಳ್ಳಲ್ಲ ನಾವು ರೊಟ್ಟಿ, ಮಾಡ್ಕೊಬೋದು. ಇವಾಗಂತೂ ತುಂಬ ಚೆನ್ನಾಗಿರುತ್ತೆ. ಅವಾಗವಾಗ ಮಾಡ್ಕೋಬೇಕು ಜೋಳದ ರೊಟ್ಟಿನ. ನೋಡಿ, ಒಂದು 3 ಬಟ್ಲು ಹಾಕ್ಕೊಂಡಿದ್ದೀನಿ. ನಾವು 4 ಜನ ಇದ್ವಿ, 3 ಬಟ್ಲು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾಯಿದ್ದೀನಿ. ನೋಡಿ, ಉಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಕಡೆ ನೀರನ್ನು ಕುದಿಯೋದಕ್ಕೆ ಇಟ್ಟಿದ್ದೀನಿ ಸ್ಟವ್ ಮೇಲೆ. ಇದು ಕುದಿಯೋ ನೀರನ್ನೇ ಹಾಕ್ಕೊಂಡು ಕಲಿಸ್ಕೊಳ್ಳೋಣ, ತಣ್ಣೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಕೆ ಹೋಗ್ಬಿಡಿ. ನೋಡಿ, ಕುದೀತಾ ಇತ್ತು ನೀರು, ಹಾಕಿದ್ದೀನಿ. ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ತಣ್ಣೀರು ಕೈಯಲ್ಲಿ ಹೆಚ್ಕೊಂಡು ನೀವು ರೊಟ್ಟಿ ಮಾಡ್ಕೊಳ್ಳಿ. ನೋಡಿ, ಎಲ್ಲ ಆಗಿದೆ. ಇವಾಗ ತಣ್ಣೀರು ಹಾಕ್ಕೊಂಡು ಕಲಿಸ್ಕೊಂಡಿದ್ದೆ. ಇಲ್ಲ, ಉಂಡೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಒಂದು ರೊಟ್ಟಿಗೆ ಇಷ್ಟು ಬೇಕು. ನಾನು ತಗೊಂಡಿದ್ದೀನಿ. ತುಂಬ ದೊಡ್ಡದಾಗಿ ಮಾಡ್ತೀನಿ, ತೆಳುವಾಗಿ ಬರುತ್ತೆ. ನಾನು ಕೆಳಗಡೆ ಹಿಟ್ಟು ಹಾಕಂತ ತಡ್ತಾಯಿಲ್ಲ ರೊಟ್ಟಿನ. ಈಗ ಗೋಧಿ ಹಿಟ್ಟಿನ ಕವರ್ ಬರುತ್ತಲ್ಲ, ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೆ ಎಣ್ಣೆ ಹಚ್ಕೊಂಡಿದ್ದೀನಿ. ಈಗ ಅದ್ರ ಮೇಲೆ ರೊಟ್ಟಿ ಬಡಿಯೋಣ. ಇವಾಗ ನೋಡಿ, ಎಷ್ಟು ತೆಳುಗೆ ಬೇಕಾದರೂ ಮಾಡ್ಕೊಬೋದು, ಎಷ್ಟು ದೊಡ್ಡದಕ್ಕಾದರೂ ಮಾಡ್ಕೊಬೋದು. ನೋಡಿ, ನಾನು ಕೈಯಲ್ಲೇ ಮಾಡ್ತಾಯಿದ್ದೀನಿ. ಆಲ್ರೆಡಿ ಒಂದು ತವ ಇಟ್ಟಿದ್ದೀನಿ, ಬಿಸಿ ಆಗಿದೆ ಸ್ಟವ್ ಮೇಲೆ. ಇವಾಗ ಹಾಕೊಳ್ಳೋಣ ಇವಾಗ ರೊಟ್ಟಿನ. ನೋಡಿ, ಹಾಕಿದ್ದೀನಿ. ಇವಾಗ 2 ಬದಿ ನೀಟಾಗಿ ಬೇಯಿಸ್ಕೊಳ್ಳೋಣ. ಒಂದು ಕಡೆ ಬೆಂದಿದೆ. ನೀರು ಹಚ್ಚೋ ಅವಶ್ಯಕತೆ ಇರಲ್ಲ, ಯಾಕೆಂದರೆ ಕವರಿಗೆ ನಾವು ಎಣ್ಣೆ ಹಾಕಿ ತೊಟ್ಟಿರ್ತೀವಿ. ನೋಡಿ, ಇನ್ನೊಂದು ಕಡೆ ತಿರುಗಿಸಿ ಹಾಕ್ಕೊಂಡಿದ್ದೀನಿ. ಬೇಯ್ತಾ ಇದೆ ನೋಡಿ. ಇವಾಗ ರೆಡಿ ಆಯಿತು, ತಕ್ಕೊಳ್ತೀನಿ ಇವಾಗ. ನೋಡಿ, ಆಲ್ರೆಡಿ ನಾನು ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೊಂದು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ರೆಡಿ ಆಯಿತು. ಸರ್ವ್ ಮಾಡ್ಕೊಳ್ಳೋಣಂತೆ. ಫಸ್ಟ್ ಇವಾಗ ನಾನು ಅದ್ರ ಜೊತೆ ಬೀಟ್ರೋಟ್ ಪಲ್ಯ ಮಾಡ್ತಾಯಿದ್ದೀನಿ. ಬೀಟ್ರೋಟ್ ಎಲ್ಲ ತುರಿದು ಇಟ್ಕೊಂಡಿದ್ದೀನಿ, ಕೊಬ್ಬರಿ ತುರಿಯೋದ್ರಲ್ಲಿ. ನೋಡಿ, ಆಲ್ರೆಡಿ ಒಂದು ಬಾಣಲಿ ಇಟ್ಕೊಂಡಿದ್ದೆ ಸ್ಟವ್ ಮೇಲೆ. ಒಂದು 3 ಸ್ಪೂನು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ನಾನು ಡೈಲಿ ಯೂಸಿಗೆ ಕೊಬ್ಬರಿ ಎಣ್ಣೆನೇ ಹಾಕೋದು. ಎಣ್ಣೆ ಕಾದ್ಮೇಲೆ ಇವಾಗ ಸಾಸಿವೆ ಹಾಕ್ತಾಯಿದ್ದೀನಿ, ಒಂದು ಅರ್ಧ ಟೀ ಸ್ಪೂನು. ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕ್ತೀನಿ ಅದಕ್ಕೆ. ಇದೇನು ಜಾಸ್ತಿ ಮಸಾಲೆ ಏನು ತಗೊಳ್ಳಲ್ಲ, ಕಮ್ಮಿನೇ ತಗೊಳ್ಳೋದು ಇದು. ನೀವು ಕೊಬ್ಬರಿ ಎಣ್ಣೆ ಯೂಸ್ ಮಾಡಿ, ಆರೋಗ್ಯಕ್ಕೂ ಒಳ್ಳೆಯದು. ಒಂದು ಈರುಳ್ಳಿನ ಚಾಪ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕಿದ್ದೀನಿ. ನಾವು ಮನೆಯಲ್ಲೇ ಕೊಬ್ಬರಿ ಇತ್ತು ಅಂತ ಬಿಡಿಸಿದ್ವಿ ಎಣ್ಣೆನ. ನೋಡಿ, ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ಇವಾಗ ಸ್ವಲ್ಪ ಕರಿಬೇವು ಹಾಕ್ತೀನಿ ಇದ್ರ ಜೊತೆ. ಮೆಣಸಿನ್ಕಾಯಿ ಹಾಕಲ್ಲ, ಬೇಕಂದರೆ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ನಾನು ಅಚ್ಕಾರ ಪುಡಿ ಹಾಕ್ತಾಯಿದ್ದೀನಿ. ನೋಡಿ, ಆಗಿದೆ. ಇವಾಗ ಕರಿಬೇವು ಫ್ರೈ ಆಯಿತು. ಇವಾಗ ಒಂದು ಚಿಕ್ಕದೊಂದು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಹುಳಿ ಟೊಮೊಟೊ ಇತ್ತು, ಅದಕ್ಕೋಸ್ಕರ ಚಿಕ್ಕದು ಹಾಕಿದ್ದೀನಿ. ತುಂಬ ಈಸಿ ಫ್ರೆಂಡ್ಸ್. ನೋಡಿ, ಇವಾಗ ಬೀಟ್ರೋಟ್ ತುರಿದು ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಯಾರಾದರೂ ಹೊಸ್ದಾಗಿ ನೋಡ್ತಾಯಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್, ಲೈಕ್ ಮಾಡಿ. ಯಾರು ಹೊಸ್ದಾಗಿ ನೋಡ್ತಾ ಇರೋರ್ಗಂತೂ ತುಂಬ ಈಸಿ ಆಗುತ್ತೆ. ನೋಡಿ, ಒಳ್ಳೆ ಈಸಿ ತಿಂಡಿಗಳು ಹಾಕ್ತಾಯಿದ್ದೀನಿ. ನೋಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನೋಡೋರು, ಹೊಸ್ದಾಗಿ ನೋಡೋರು. ನೋಡಿ, ಎಲ್ಲ ಫ್ರೈ ಆಯಿತು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ. ನೀರು ಒಂದು ಕಾಫಿ ಕುಡಿಯೋ ಗ್ಲಾಸಲ್ಲಿ ಹಾಕ್ಕೊಳ್ಳಿ. ಒಂದು ಗ್ಲಾಸ್ ಹಾಕಿದರೆ ಸಾಕಾಗುತ್ತೆ, ಚಿಕ್ಕ ಗ್ಲಾಸಲ್ಲಿ. ಜಾಸ್ತಿ ನೀರು ಹಾಕಕ್ಕೆ ಹೋಗ್ಬಿಡಿ, ಅದೇ ನೀರು ಬಿಟ್ಕೊಳ್ಳುತ್ತೆ ಬೀಟ್ರೋಟೆ. ನೋಡಿ, ಉಪ್ಪು ಹಾಕಿದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ನಾನು ಒಂದು 5 ನಿಮಿಷ ಮುಚ್ಚಿಡ್ತೀನಿ. ಈ ಟೈಮಲ್ಲೇ ಖಾರ ಪುಡಿ ಹಾಕ್ಕೊಳ್ಳಿ. ನಾನು ಮರ್ತುಬಿಟ್ಟು ನಾನು ಸ್ವಲ್ಪ ಲಾಸ್ಟಲ್ಲಿ ಹಾಕಿದ್ದೀನಿ. ನೋಡಿ, ಮುಚ್ಚಿದೆ, ಆಗಿದೆ. ಇವಾಗ ಒಂದು 5 ನಿಮಿಷ. ನೋಡಿ, ರೆಡಿ ಆಯಿತು. ನೋಡಿ, ನೀರೆಲ್ಲ ಹೇಗೆ ಬಿಟ್ಕೊಂಡಿದೆ, ಬೀಟ್ರೋಟ್ ನೀರು ಬಿಟ್ಕೊಳ್ಳುತ್ತೆ. ಒಂದು ಅರ್ಧ ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಇವಾಗ ಖಾರಕ್ಕೆ ರುಚಿಗೆ ತಕ್ಕಷ್ಟು ನಾನು ಅಚ್ಕಾರ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಹಾಕ್ಕೊಳ್ಳಿ. ನಾನು ಸ್ವಲ್ಪನೇ ಮಾಡಿರೋದ್ರಿಂದ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಖಾರ ಪುಡಿ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬಿಡೋಣ. ಒಂದು 2 ನಿಮಿಷ ಬಿಟ್ಟರೆ ಸಾಕು, 5 ನಿಮಿಷ ಏನು ಬೇಕಿರಲ್ಲ, ಬೆಂದಿರುತ್ತೆ ಇದು ಆಲ್ರೆಡಿ. ನೋಡಿ, ರೆಡಿ ಆಯಿತು. ಇವಾಗ ಇದಕ್ಕೆ ನಾನು ಒಂದು 4 ಸ್ಪೂನು ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ. 4 ಸ್ಪೂನ್ ಇದೆ ಇದು.
ಕಾಯಿ ತುರಿ ಇಲ್ಲ ಅಂದ್ರೂ ನಡೆಯುತ್ತೆ, ಸ್ಕಿಪ್ ಮಾಡ್ಬೋದು. ಕಾಯಿ ತುರಿ ಇಲ್ಲ ಅಂದರೆ ಚೆನ್ನಾಗಿರುತ್ತೆ. ನೋಡಿ ಈಗ ಸರ್ವ್ ಮಾಡ್ಕೊಳ್ಳೋಣ. ಇವಾಗ ರೆಡಿ ಆಯಿತು. ಒಂದು ಕಡೆ ರೊಟ್ಟಿ ಇಟ್ಕೊಂಡಿದ್ದೀನಿ, ರೊಟ್ಟಿ ಮಾಡಿ ಇಟ್ಕೊಂಡಿದ್ದೀನಿ. ಎಷ್ಟು ತೆಳು ಬಂದಿದೆ ನೋಡಿ ರೊಟ್ಟಿ. ಇದೇ ಜೋಳದಲ್ಲಿ ನಾನು ಮಾಡಿರೋದು, ರೊಟ್ಟಿ ಮಾಡಿರೋದು. ಒಂದು ಕಡೆ ಬೀಟ್ರೋಟ್ ಪಲ್ಯ, ಒಂದು ಕಡೆ ಮೊಸರು ಇಟ್ಟಿದ್ದೀನಿ, ಒಂದು ಕಡೆ ಸೊಪ್ಪು ಮತ್ತು ಹೆಸ್ರು ಕಾಳು ಪಲ್ಯ ಮಾಡಿದ್ದೆ, ಅದನ್ನು ಇಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ನೀವು ಮರಿದಾನೆ ಮಾಡ್ಕೊಳ್ಳಿ, ಯಾವ್ದಾರ ಪಲ್ಯ ಮಾಡ್ಕೊಳ್ಳಿ. ನಾನು ಬೀಟ್ರೋಟ್ ಇತ್ತು ಅಂತ ಬೀಟ್ರೋಟ್ ಪಲ್ಯ ಮಾಡಿದ್ನಿ. ಮರಿದಾನೆ ನೀವು ರೊಟ್ಟಿ ಮಾಡ್ಕೊಳ್ಳಿ, ಜೋಳದ ರೊಟ್ಟಿ.